ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೇನೆ ರೀ. ನೋಡ್ರಿ, ನಾನಿವತ್ತು ರಾತ್ರಿ ಊಟಕ್ಕೆ ಜೋಳದ ಹಿಟ್ಟಿಂದು ಒಂದು ಊಟದ ಥರ ಆದ್ರೂ ಮಾಡ್ಬೋದು ರೀ, ಇಲ್ಲಾಂದ್ರೆ ಬೆಳಗ್ಗೆ ನಾಷ್ಟಕ್ಕಾದ್ರೂ ಮಾಡ್ಬೋದು. ಈ ಥರ ಒಂದು ಅಡುಗೆ ಮಾಡಾಕತ್ತೇನೆ ರೀ. ನೋಡಿರಿ, ಇದಕ್ಕೆ ಏನೇನು ಹಾಕೋದು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬರ್ರಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಬಟನ್ ಕ್ಲಿಕ್ ಮಾಡಿರಿ, ಮಗಳಿರೋದು ಸಪೋರ್ಟ್ ಮಾಡಿರಿ. ನೋಡ್ರಿ, ಈಗ ಒಂದು ಕಾಲ್ಪೋ ಆಗೋಷ್ಟು ಹಿಟ್ಟು ತೊಗೊಂಡಿನಿ ನಾನು. ಅಂದ್ರೆ ಮನೆಯಾಗ ಎಷ್ಟು ಜನ ಇರ್ತಾರೆ ಅದನ್ನ ನೋಡಿಕೊಂಡು ಮಾಡ್ಕೋಬೇಕ್ರಿ. ರಾತ್ರಿ ಊಟಕ್ಕೆ ರೊಟ್ಟಿ ಚಪಾತಿ ಅದೆಲ್ಲ ಮಾಡಿ ಬೇಜಾರಾಗಿರ್ತಂದ್ರೆ ರಾತ್ರಿಗೆ ಈ ಥರ ಒಂದು ಮಾಡಿ ನೋಡಿರಿ. ಮತ್ತು ತಿನ್ನೋಕೆ ಭಾರಿ ಮಸ್ತ್ ಇರ್ತೈತಿ. ನೋಡಿರಿ, ಈಗ ಒಂದು ಕಾಲ್ಪೋ ಹಿಟ್ಟು ತೊಗೊಂಡಿನಲ್ಲ, ಅದಕ್ಕೆ ನಮ್ಮ ಮನ್ಯಾಗ ಎಷ್ಟು ಜನ ನೋಡ್ಕೊಂಡು ನಾನು ತೊಗೊಂಡಿನಿ ಅಷ್ಟು. ನಮ್ಮ ಮನೆ ಭಾಳ ಜನ ಇದೀವಿ, ಹಂಗಾಗಿ ಇಷ್ಟು ತೊಗೊಂಡು ನಾನು. ಅದಕ್ಕೀಗ 2 ದೊಡ್ಡ ದಪ್ಪನ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಮೆಣಸಿನ್ಕಾಯಿ, ಕರಿಬೇವು ತೊಗೊಂಡಿನಿ. ಮತ್ತು ಹೊಲ್ದಾಗ ಬೆಳೆದಿರೋಂಥ ಸಣ್ಣ ಟೊಮೆಟೊ ಹಣ್ಣು ಸಿಕ್ಕಿದ್ವು, ಅವನ್ನ ತೊಗೊಂಡಿನಿ ರೀ ಹುಳಿಗೆ ಹಾಕೋಕೆ. ಬರ್ರಿ, ಇದಕ್ಕೆ ಏನೇನು ಹಾಕೋದಂತ ತೋರಿಸ್ತೀನಿ, ನೋಡ್ಕೊಂಬರೋಣ. ಈ ಹಿಟ್ಟಿಗೆ ಒಂದು ಮೊದಲು ಸ್ವಲ್ಪ ಹಾಕ್ತೀನಿ ರೀ ಉಪ್ಪು. ಆಮೇಲೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಒಗ್ಗರಣೆ ಒಳಗೆ ಹಾಕೋಕೆ ಬರ್ತೈತಿ. ಇದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಖಾರ ಹಾಕ್ಕೊಂತೀನಿ ರೀ. ಇದನ್ನ ಈ ಥರ ಪೂರ್ತಿ ಹಿಂಗೆ ಮಿಕ್ಸ್ ಮಾಡ್ಕೊತೀನಿ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊತೀನಿ. ಒಂದು ಅರ್ಧ ಚಮಚ ಗರಂ ಮಸಾಲ ಹಾಕ್ಕೊತೀನಿ. ನೋಡ್ರಿ, ಇಲ್ಲಿ ಜೋಳದ ಹಿಟ್ಟು ರೊಟ್ಟಿ ಮಾಡೋಕೆ ಜಿಗಿಟ್ ಹಾಕೊತೀವಲ್ಲ ನಾವು, ಹಂಗೆ ಜಿಗಿಟ್ ಹಾಕೊಂಡೆ ನಾನು. ನೀರು ಓದಾಡ್ಸಿನಿ ರೀ. ಇದನ್ನು ಓದಾಡ್ಸಿಲ್ಲ, ಇದಕ್ಕೆಲ್ಲ ಮಿಕ್ಸ್ ಮಾಡಿದ ಹಿಟ್ಟನ್ನ ಈ ಥರ ಹಾಕ್ಕೊಂತೀನಿ. ಈ ಥರ ಹಾಕ್ಕೋಬೇಕು. ನಾವು ಎಷ್ಟು ಪ್ರಮಾಣದಾಗ ಮಾಡ್ತೀವಿ ಅಷ್ಟು ಜಿಗಿಟ್ ಇಟ್ಕೋಬೇಕ್ರಿ. ಅದಕ್ಕೆ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಎಷ್ಟು ಹಿಡಿತೈತೆ ಅಂತ ನೋಡಿಕೊಂಡು ನೋಡ್ರಿ, ಈ ಥರ ಇಷ್ಟು ಹಿಂಗೆ ಉಂಡೆ ಆಕಾರ ಆಗ್ಬೇಕಿದೆ. ಜಿಗಿಟ್ಟೆಲ್ಲ ಹಿಟ್ಟು ಮುದ್ದೆ ಆಗ್ಬೇಕು. ಈ ಥರ ಮಾಡಿಕೊಂಡು ಇದನ್ನು ಒಂದು ಪಾತ್ರೆ ತಗೊತೀನಿ ರೀ. ನಾನೀಗ ಬೇರೆ ಪುಟ್ಟಿ ತಗೊತೀನಿ. ನೋಡ್ರಿ, ಇದನ್ನು ಮಿದ್ಕೋಬೇಕು. ಈ ಥರ ಜಿಗಿಟ್ನಾಗ ನಾನು ಆಡ್ಕೋಬೇಕು. ಸ್ವಲ್ಪ ಸುಡ್ತಿರ್ತೈತಲ್ಲ, ಸ್ವಲ್ಪ ಕೈ ತಣ್ಣೀರು ಹಚ್ಕೊಂಡು ಈ ಥರ ಮಿದ್ಕೋಬೇಕು. ರೊಟ್ಟಿಗೆ ಹೆಂಗೆ ನಾದ್ಕೊಂಡಿರ್ತೀವಿ ಆ ಥರ ಈ ಥರ ಇಷ್ಟು ಕೈ ನೀರು ಹಚ್ಕೊಂಡು ನಾದಿಟ್ಕೋಬೇಕು. ನಾದಿಟ್ಕೊಂಡು ಸ್ವಲ್ಪ ಕೈ ನೀರು ಚಾವ ಮಾಡಿಕೊಂಡು ಈ ಥರ ಉಂಡೆ ಆಕಾರ ಮಾಡಬೇಕು. ಇದನ್ನು ಈ ಥರ ನೋಡಿರಿ, ನಾದಿ ಇಟ್ಕೊಂಡಿರ್ತೀನಲ್ಲ, ಒಂದಿಷ್ಟು ಸಣ್ಣ ನಿಂಬೆಹಣ್ಣು ಆಕಾರ ಈ ಥರ ಉಂಡೆ ಮಾಡ್ಕೊಂಡು ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಈ ಥರ ಇಷ್ಟು ಮಾಡಿಡ್ಬೇಕ್ರಿ. ಇದನ್ನು ಈಗ ಒಂದು ಸೈಡು ನೀರು ಕುದಿಯಾಕಿಟ್ಟೀನಿ ರೀ ನಾನು. ಇವನ್ನ ತೊಗೊಂಡು ಅದ್ರೊಳಗೆ ಹಾಕ್ತೀನಿ. ಈ ಥರ ಮಾಡ್ಬೇಕು. ಇಷ್ಟು ನೋಡಿರಿ, ಇಷ್ಟ ಈ ಥರ ಮಾಡಿಟ್ಕೊಂಡಿರ್ತೀನಲ್ಲ, ಅವನ್ನ ನೀರು ಓದಾಡಕತ್ತೈತಿ. ಅದರೊಳಗೆ ಒಂದೊಂದು ಬಿಡ್ತೀನಿ. ಒಂದು 5 ನಿಮಿಷ ನೀರೊಳಗೆ ಕುದಿಸ್ಬೇಕ್ರಿ ಅವನ್ನ. ತಳ ಹಿಡಿಬಾರ್ದಂದ್ರೆ ಒಂದು ಹನಿ ಎಣ್ಣೆ ಹಾಕ್ಬೇಕು. ಅದರೊಳಗೆ ಎಣ್ಣೆ ಹಾಕಿಲ್ಲ, ನಾನು ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ನೀರೊಳಗೆ. ಅದು ತಳ ಹಿಡಂಗಿಲ್ಲ, ನಾವು ಹಾಕಿದ್ವು. ಅದು ಎಷ್ಟು ಪ್ರಮಾಣದೊಳಗೆ ಹಿಡಿತೈತೆ ಅಷ್ಟು ಹಾಕ್ಕೋಬೇಕು. ಹಾಕಿ ಒಂದು ಗಂಗಾಳ ಮುಚ್ಚಿ ಒಂದು 5 ನಿಮಿಷ ಕುದಿಯಾಕೆ ಬಿಡ್ಬೇಕು. ಅದನ್ನು ಸಣ್ಣ ಊರೊಳಗಿಟ್ಟು ಮೀಡಿಯಮ್ ಒಳಗಿಟ್ಟು ನೋಡ್ರಿ 5 ನಿಮಿಷ ಆಯ್ತು. ತೆಗ್ದು ನೋಡ್ರಿ ಹೆಂಗೆ ಉಬ್ಬೆ ನೋಡು. ಹಿಂಗೆ ಜಾಸ್ತಿ ಸೋಡ್ ತೊಗೊಂಡು ಈ ಥರ ಬಳಸ್ಕೊಂಡು ಈಗ ತೆಗಿತೀನಿ ರೀ.
ಕುದ್ದವು ಕುದ್ದ ಮೇಲೆ ಬಂದಿರ್ತಾವೆ. ಅದೇ ಈ ಥರ ಸೋಸಿ ಒಂದು ಗಂಗಾಳ ತೆಗಿತೀನಿ. ಮತ್ತು ಉಳಿದಿರ್ತಾವಲ್ಲ ಅವನ್ನ ಹಾಕ್ಕೊತೀನಿ. ಇದ್ರೊಳಗೆ ಮಿಕ್ಕಿದಿಷ್ಟು ಇದ್ರೊಳಗೆ ಹಾಕ್ಕೊತೀನಿ. ನೋಡ್ರಿ 5 ನಿಮಿಷ ಆಗೈತಿ. ಕುದ್ದವು ತೆಗಿತೀನಿ ನಾನು. ಅದೇ ಈ ಥರ ನೀರು ಬಸ್ಕೊಂಡು ಒಂದು ಗಂಗಾಳ ತೆಗಿಬೇಕು. ಒಂದು ಸ್ವಲ್ಪ ಆರ್ಕೋಬೇಕು ರೀ, ಅಭಾವ ಹೋಗ್ಬೇಕು. ಸ್ವಲ್ಪ ಇವನ್ನ ಒಗಿ ಹೋಗಂಗೆ ಆರಿಬಿಡ್ಬೇಕು. ಆರಿಬಿಟ್ರೆ ಒಂದು ಕಡಾಯಿ ಇಟ್ಕೊಂಡು 2 ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡೇನು. ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು ಸಣ್ಣ ಕಟ್ ಮಾಡಿಕೊಂಡು ಮೆಣಸಿನ್ಕಾಯಿ, ಉಳ್ಳಾಗಡ್ಡೆ ಹಾಕ್ಕೊಂಡು ಇದು ಸ್ವಲ್ಪ ಕೆಂಪು ಆಗಂಗೆ ಸಣ್ಣ ಉರಿ ಒಳಗೆ ಇಟ್ಕೊಂಡು ಬೇಯಿಸ್ಕೋಬೇಕು. ಈ ಥರ ಹುರಿದ ಮೇಲೆ ಒಂದು ಅರ್ಧ ಚಮಚ ಅಷ್ಟು ಅರಿಶಿನ ಹಾಕ್ಕೋಬೇಕು. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರ ನೋಡಿಕೊಂಡು ಖಾರಗೋಸ್ಕರ ಅಷ್ಟು ಒಂದು ಅರ್ಧ ಚಮಚ ಅಷ್ಟು ಹಣ ಖಾರ ಹಾಕ್ಕೊಳ್ತೀನಿ. ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಸಣ್ಣ ಟೊಮೆಟೊ ಹಣ್ಣಿಂದು ಹಾಕ್ಕೊಂಡು ಈ ಥರ ಫ್ರೈ ಮಾಡಿಕೊಂಡು ಉಪ್ಪು ನೋಡ್ಕೊಂಡು ಹಾಕೋಬೇಕು. ನಾವು ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ನೋಡಿಕೊಂಡು ಈ ಥರ ಉಪ್ಪು ಹಾಕ್ಕೊಂಡು ಸಣ್ಣ ಉರಿ ಒಳಗೆ ಇಟ್ಟು ಈ ಥರ ಬೇಯಿಸಬೇಕು. ಇದನ್ನು ಈಗ ಒಂದು ಧನಿಯಾ ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಬೇಕು. ಆರಿದ ಮೇಲೆ ಇವನ್ನಿಷ್ಟು ತೊಗೊಂಡು ಇದ್ರೊಳಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಬೇಕು. ನೋಡಿರಿ ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ನಿಂಬೆ ರಸ ಈ ಥರ ಹಿಂಡಬೇಕು. ನೋಡಿರಿ ಎಂಥ ಮಸ್ತ್ ಆಗುತ್ತೆ ನೋಡಿ ತಿನ್ನೋಕೆ. ನೋಡಿರಿ ಗೋಧಿ ಹಿಟ್ಟಿಂದು ಒಗ್ಗರಣೆ ಕಡುಬು ಎಂಥ ಮಸ್ತಾಗ್ಯಾವ ನೋಡಿರಿ ತಿನ್ನೋಕೆ. ನೋಡ್ರಿ ನಮ್ಮ ಅಮ್ಮಗೆ ಹಾಕಿ ಕೊಟ್ಟೀನಿ. ಹೆಂಗೆ ಐತಿ ಅಮ್ಮ? ಮಸ್ತಾಗ್ಯಾವ. ನೋಡಿರಿ ರಾತ್ರಿ ಚಪಾತಿ ರೊಟ್ಟಿ ಅದೆಲ್ಲ ಮಾಡೋಕೆ ಬೇಜಾರಾಗಿದ್ರೆ ಈ ಥರ ಒಗ್ಗರಣೆ ಕಡುಬು ಮಾಡಿರಿ, ಭಾರಿ ಮಸ್ತ್ ಇರ್ತೈತಿ. ಊಟಕ್ಕೆ ಹೆಲ್ದಿಯಾಗಿರ್ತೈತಿ. ಮಧ್ಯಾಹ್ನದ ಮಾಡ್ಬೋದು, ಇಲ್ಲಾಂದ್ರೆ ರಾತ್ರಿ ಊಟಕ್ಕಾದ್ರೆ ಮಾಡ್ಬೋದು. ಊಟಕ್ಕಂತೂ ಭಾರಿ ಪರ್ಫೆಕ್ಟ್ ಐತ್ರಿ. ನೋಡಿರಿ ನಾವು ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಈ ಥರ ಏನು ಖರ್ಚಿಲ್ಲದ್ರಿ, ಇದು ಮನೆಗೆ ಇದ್ದಿದ್ದು ಸಾಮಾನು ತೊಗೊಂಡು ತರಕಾರಿ ಇದ್ದಿದ್ದು ತೊಗೊಂಡು ಮಾಡ್ಬೋದು. ಟ್ರೈ ಮಾಡಿ ನೋಡಿರಿ, ಸೂಪರ್ ಇರುತ್ತೆ. ಧನ್ಯವಾದ.